ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸದ್ಯಕ್ಕೆ WWE ಅವರು WrestleMania 42ಗೆ 12 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈಗ 12 ಮ್ಯಾಚಸ್ ಗಳಲ್ಲಿ 11 ಮ್ಯಾಚಸ್ ಗಳ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ. ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಸದ್ಯಕ್ಕೆ ಯಾರ್ಯಾರು ಗೆಲ್ಲೋದಕ್ಕೆ ಫೇವರೇಟ್ ಆಗಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಾಯಾ ಜಾಕ್ಸ್ ಅಂಡ್ ಲ್ಯಾಶ್ ಲೆಜೆಂಡ್ ವರ್ಸಸ್ ಬೆಲ್ಲಾ ಟ್ವಿನ್ಸ್ ವರ್ಸಸ್ ಅಲೆಕ್ಸಾ ಬ್ಲಿಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಬೇಲಿ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಫೇವರೇಟ್ ಆಗಿದ್ದಾರೆ. ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರಂತೆ. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಫಿನ್ ಬ್ಯಾಲರ್ ಅವರು ಫೇವರೇಟ್ ಆಗಿದ್ದಾರೆ. ಇದಾದ್ಮೇಲೆ ಜೇಕಬ್ ಫಾಟು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಅನ್ಸ್ಯಾಂಕ್ಷನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಜೇಕಬ್ ಫಾಟು ಅವರು ಗೆಲ್ತಾರಂತೆ. ಇದಾದ್ಮೇಲೆ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ಗೆಲ್ತಾರಂತೆ. ಅಂಡ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಎಜೆಲಿ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಬೆಕ್ಕಿ ಲಿಂಚ್ ಅವರು ವಿನ್ ಆಗ್ತಾರಂತೆ. ಅಂಡ್ ಅವರು WrestleManiaದಲ್ಲಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವ್ಯಾಕ್ಯಾರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಲಿವ್ ಮಾರ್ಗನ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ನಮ್ಮ ಗಂತರ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ರಿಯಾ ರಿಪ್ಲಿ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಒಬಾಫೆಮಿ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ಫೈನಲಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರಂತೆ. ಸೊ ಇಷ್ಟು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಮ್ಮ ಪ್ರಕಾರ ಬೆಟ್ಟಿಂಗ್ ಓಡ್ಸ್ ಅಲ್ಲಿ ಇದ್ದವರೇ ಗೆಲ್ತಾರೋ ಇಲ್ವಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಎಲ್ಲಾ ಮ್ಯಾಚಸ್ ಗಳು ಕೂಡ ಕನ್ಫರ್ಮ್ ಆದ್ಮೇಲೆ ನಾನು ನನ್ನ WrestleMania 42 ಪ್ರೆಡಿಕ್ಷನ್ ವಿಡಿಯೋನ ತಗೊಂಡು ಆದಷ್ಟು ಬೇಗ ಇದೇ ಚಾನಲ್ ಅಲ್ಲಿ ಲ್ಯಾಂಡ್ ಆಗ್ತೇನೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇನ್ನೊಂದು WrestleMania 42 ನ ಮ್ಯಾಚ್ ಬಗ್ಗೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಆಸ್ಟಿನ್ ಥಿಯರಿ, ಲೋಗನ್ ಪೋಲ್ ಅಂಡ್ ಐಶೋ ಸ್ಪೀಡ್ ವರ್ಸಸ್ ಊಸೋಸ್ ಹಾಗೆ ಎಲಿನೈಟ್ ಅವರ ನಡುವೆ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ WrestleMania ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಇದಕ್ಕೆ ಪುಷ್ಟಿ ಕೊಡೋ ರೀತಿ ನಮ್ಮ ಎಲಿನೈಟ್ ಅವರು ಕೂಡ ನಮ್ಮ ಸ್ಪೀಡ್ ಅವರು ಅಟ್ಯಾಕ್ ಮಾಡ್ತಾರಲ್ಲ ಕಳೆದ ವಾರ ಮಂಡೇ ನೈಟ್ ರಲ್ಲಿ, ಅದಕ್ಕೆ ರಿಯಾಕ್ಷನ್ ಕೂಡ ಕೊಡ್ತಾ ಅದು ಮಿಸ್ಟೇಕೋ ಅಥವಾ ಇಂಟೆನ್ಷನ್ ಗೊತ್ತಿಲ್ಲ, ಒಟ್ಟಿನಲ್ಲಿ ರಿವೆಂಜ್ ಅಂತೂ ಕೂಡ ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತ ಒಂದು ಚೇರ್ ಶಾಟ್ ಫೋಟೋನ ಶೇರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ WWE ಅವರು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಮಾಡಬಹುದು. ಬಟ್ WWE ಅವರು ಒರಿಜಿನಲ್ ಆಗಿ ಐಶಾ ಸ್ಪೀಡ್, ಆಸ್ಟಿನ್ ಥಿಯರಿ ಅಂಡ್ ಲೋಗನ್ ಪೋಲ್ ವರ್ಸಸ್ ಎಲಿನೈಟ್ ಹಾಗೆ ಜೇ ಊಸೋ, ಜಿಮ್ಮಿ ಊಸೋ ಅವರ ನಡುವೆ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಈ ವರ್ಷ WrestleManiaದಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಕಂಪೀಟ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಇಯೋ ಸ್ಕೈ ಅವರ ಬಗ್ಗೆ. ಲಿಟರಲಿ ಮಂಡೇ ನೈಟ್ ರಲ್ಲಿ ನಮ್ಮ ಇಯೋ ಸ್ಕೈ ಅವರು ನಿಜವಾಗ್ಲೂ ಅದೃಷ್ಟದಿಂದ ಬಚಾವಾಗಿದ್ದಾರೆ ಅಂತ ಹೇಳ್ಬೇಕು. ಮಂಡೇ ನೈಟ್ ರಲ್ಲಿ ನಿಮಗೆ ಗೊತ್ತಿರಬಹುದು, ಇಯೋ ಸ್ಕೈ ಅವರ ಒಂದು ಸ್ಪಾಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ ಅವರು ರಿಂಗ್ ಮೇಲ್ಗಡೆಯಿಂದ ಆಸ್ಕಾ ಅವರ ಮೇಲೆ ಒಂದು ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಫ್ಯಾನ್ ಫುಟೇಜ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಆ ಒಂದು ಸೂಸೈಡ್ ಡೈವ್ ಕರೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ. ಬದಲಿಗೆ ಇಯೋ ಸ್ಕೈ ಅವರು ತನ್ನ ಕುತ್ತಿಗೆ ಮೇಲೆ ಲ್ಯಾಂಡ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಆ ಒಂದು ಸ್ಪಾಟ್ ಏನಾದ್ರೂ ಚೂರ್ ಮಿಸ್ ಆಗಿದ್ರು ಕೂಡ ಬ್ರೂಟಲ್ ಇಂಜುರಿ ಆಗೋದು, ಕರಿಯರ್ ಕಿಲ್ಲಿಂಗ್ ಇಂಜುರಿ ಆಗೋದು. ಬಟ್ ನಮ್ಮ ಇಯೋ ಸ್ಕೈ ಅವರಿಗೆ ಏನು ಕೂಡ ತೊಂದರೆ ಆಗಿಲ್ಲ. ಇದಕ್ಕೆ ಹೇಳೋದು ರೆಸ್ಲಿಂಗ್ ನಿಜವಾಗ್ಲೂ ಕೂಡ ತುಂಬಾನೇ ಡೇಂಜರ್ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WrestleMania 42 ನ ಟಿಕೆಟ್ ಸೇಲ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, WWE ಅವರು ಟಿಕೆಟ್ ಸೇಲ್ ನ ಇಂಪ್ರೂವ್ ಮಾಡೋದಕ್ಕೆ ಈಗ ನಮ್ಮ ಜಾನ್ ಸಿನಾ ಅವರನ್ನು ಕೂಡ ಹೋಸ್ಟ್ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆದ್ರೂ ಕೂಡ WrestleMania 42 ಗೆ ಇನ್ನೂ ಕೂಡ ಟಿಕೆಟ್ ಗಳು ಮಾರಾಟ ಆಗಿಲ್ಲ ಗೈಸ್. ಸೀಟಿಂಗ್ ಕೆಪಾಸಿಟಿ ಇರೋದು 45,000. ಬಟ್ ಇನ್ನೂ ಕೂಡ WWE ಅವರು ನೈಟ್ 1 ಗೆ 38,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ನೈಟ್ 2 ಗೆ 40,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಬಟ್ WrestleMania 40 ಕಡೆ ನಾವು ಗಮನ ಕೊಡೋದಾದ್ರೆ ಇಷ್ಟೊತ್ತಿಗಾಗಲೇ WWE ಅವರು WrestleMania 41 ನಲ್ಲಿ ನೈಟ್ 1 ನಲ್ಲಿ 48,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ರು. ಅದೇ ರೀತಿ ನೈಟ್ 2 ಅಲ್ಲಿ 50,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ರು. ಸೇಮ್ ಜಾಗ, ಸೇಮ್ ಸ್ಟೇಡಿಯಂ ಅಲ್ಲೇ ಈ ಬಾರಿಯ WrestleMania ಕೂಡ ಆಗ್ತಾ ಇರೋದು. ಬಟ್ ಟಿಕೆಟ್ ಸೇಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಹಿಂದೆ ಇದ್ದಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಸೀಟಿಂಗ್ ಕೆಪಾಸಿಟಿ ಕೂಡ ಇವರು 50,000 ಓಪನ್ ಮಾಡಿಲ್ಲ. ಅಫ್ಕೋರ್ಸ್ ಇಷ್ಟೊತ್ತಿಗೆ ಎಲ್ಲಾ ಸೀಟ್ ಗಳು ಕೂಡ ಫಿಲ್ ಅಪ್ ಆಗಿದ್ರೆ ಎಕ್ಸ್ಟ್ರಾ ಸೀಟ್ ಗಳನ್ನ ಓಪನ್ ಮಾಡೋರು. ಬಟ್ ಇವರು ಅಫಿಷಿಯಲ್ ಆಗಿ ಅನೌನ್ಸ್
ಅನೌನ್ಸ್ ಮಾಡಿರೋ ಟಿಕೆಟ್ಗಳೇ ಇನ್ನೂ ಕೂಡ ಮಾರಾಟ ಆಗಿಲ್ಲ. ಲಿಟ್ರಲಿ ಇಷ್ಟೊತ್ತಿಗಾಗಲೇ ಕಳೆದ ಬಾರಿ ರಸಲ್ ಮೀನಿಯಾದಲ್ಲಿ 10,000 ಟಿಕೆಟ್ಗಳನ್ನ 2 ನೈಟ್ಗೂ ಕೂಡ ಜಾಸ್ತಿ ಮಾರಿದ್ರು. ಬಟ್ ಈ ಬಾರಿ ಯಾಕೋ ಗೊತ್ತಿಲ್ಲ, ರಸಲ್ ಮೀನಿಯಾ ನೈಟ್ 1ಗೆ 38,000 ಟಿಕೆಟ್ಗಳನ್ನ ಮಾರಾಟ ಮಾಡಿದ್ದಾರೆ, ನೈಟ್ 2ಗೆ 40,000 ಟಿಕೆಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಲಿಟ್ರಲಿ ಇನ್ನೂ ಕೂಡ ಅವರು ಪ್ಲಾನ್ಸ್ಗಳನ್ನ ಮಾಡಲೇಬೇಕು, ಟಿಕೆಟ್ ಪ್ರೈಸ್ಗಳನ್ನ ಇನ್ನೂ ಕಮ್ಮಿ ಮಾಡಲೇಬೇಕು, ಆಗ್ಲೇ ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ಕೂಡ ಸೋಲ್ಡ್ ಔಟ್ ಆಗೋದು. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. SWW ಅವರು ಅಫಿಷಿಯಲ್ ಆಗಿ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನಲ್ಲಿ ನೆಕ್ಸ್ಟ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಇದು ನಮಗೆ ಜುಲೈ 18ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆಶ್ಚರ್ಯ ಏನಪ್ಪಾ ಅಂದ್ರೆ ಈ ಒಂದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ರೋಮನ್ ರೈನ್ಸ್ ಅವರು ಕೂಡ ಅಡ್ವರ್ಟೈಸ್ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನಲ್ಲಿ ರೋಮನ್ ರೈನ್ಸ್ ಅವರು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಬರ್ತಾ ಇದ್ದಾರೆ. VIP ಟಿಕೆಟ್ಸ್ ಅವೈಲೇಬಲ್ ಇದೆ ಅಂತ ಆ ಒಂದು ಜಾಗದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಪೋಸ್ಟರ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗಲಿ, ರಸಲ್ ಮೇನಿಯಾ ಮುಗಿದ ಮೇಲೆ ರೋಮನ್ ರೈನ್ಸ್ ಅವರು WWE ಗೆ ಬರ್ತಾರಾ ಅಥವಾ ಒಂದು ಲಾಂಗ್ ಗ್ಯಾಪ್ ನ ತಗೋತಾರ, ಮತ್ತೊಮ್ಮೆ ಪಾರ್ಟ್ ಟೈಮರ್ ಆಗ್ತಾರಾ ಅಂತ ಒಂದು ಡೌಟ್ ಇತ್ತು. ಬಟ್ ಈಗ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ ಅಂದ್ರೆ ನನಗನ್ಸುತ್ತೆ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ಅವರು ಚಾಂಪಿಯನ್ ಆಗ್ತಾರೆ ಅಂತ. ಯಾಕಂದ್ರೆ ಚಾಂಪಿಯನ್ಶಿಪ್ ನ ಗೆಲ್ಲಿಲ್ಲ ಅಂದ್ರೆ ಅವರು 100% ರಸಲ್ ಮೇನಿಯಾ ಆದ್ಮೇಲೆ ಒಂದು ಬ್ರೇಕ್ ನ ತಗೋತಾರೆ. ಚಾಂಪಿಯನ್ ಆದ್ರೆ ಅಲ್ವಾ ಬರೋದಕ್ಕಾಗೋದು. ಸೊ ಇಲ್ಲಿ ಒಂದು ನನಗೆ ಖುಷಿಯಾದ ವಿಚಾರ ಸಿಗ್ತಾ ಇದೆ, ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಏನೇ ಆಗಲಿ ಗಾಯ್ಸ್, ಜುಲೈ 18ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ WWE ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ನೋಡೋಣ ರಸಲ್ ಮೀನಿಯಾದಲ್ಲಿ ಏನೇನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.